ನೀವು ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಗಿ ಸ್ವತಃ ಅಮೆರಿಕವೇ ಇರಾನ್ ಮೇಲೆ ಯುದ್ಧ ಮಾಡಿದ ನಂತರವೂ ಕೂಡ ಅಮೆರಿಕ ಪದೇ ಪದೇ ಇರಾನ್ ಮುಂದೆ ನೇರವಾಗಿ ಬಾಗದೇ ಇದ್ದಾಗಲೂ ಕೂಡ ನಮ್ಮ ಜೊತೆಗೆ ನೀವು ಮಾತುಕತೆಗೆ ಬರಬೇಕು ಅಂತ ಇರಾನ್ಗಿಂತ ಹೆಚ್ಚು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇರಾನ್ನ ಹಿಂದೆಗಡೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಪಾಕಿಸ್ತಾನದ ಹಿತಾಸಕ್ತಿಯೋ, ಮಧ್ಯಪ್ರಾಚ್ಯದ ಹಿತಾಸಕ್ತಿಯೋ, ಅಥವಾ ಅಮೆರಿಕದ ಆರ್ಥಿಕತೆ ಹಿತಾಸಕ್ತಿಯೋ, ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ರಿಪಬ್ಲಿಕನ್ ಪಾರ್ಟಿಯ ವಿರುದ್ಧ ಏನು ದೊಡ್ಡ ಅಲೆ ಎದ್ದಿದೆ, ಅದರ ಹಿತಾಸಕ್ತಿಯ ಕಾರಣಕ್ಕಾಗಿಯೋ ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಮಾತ್ರ ಇರಾನನ್ನು ಪುನರಪಿ ಮಾತುಕತೆಗೆ ಕರೆದಿದ್ದನ್ನು ನೀವು ಒಪ್ಪಿಕೊಳ್ಳಬೇಕು ಅಂತ ಹೇಳಿದ್ದನ್ನು ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಅಂಥದ್ದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯತಲ್ಲಾ ಅಲಿ ಖಮೇನಿ ಮೃತಪಟ್ಟ ನಂತರ ಅಧಿಕಾರಕ್ಕೆ ಬಂದಿರುವಂಥ ಮೋಸ್ತಬಾ ಖಮೇನಿಯವರನ್ನ ಭೇಟಿ ಮಾಡುವ ಸಂಗತಿಯ ಕುರಿತಂತೆ ಹೇಳಿಕೆ ಅದು. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಮಾತುಕತೆಯನ್ನು ನಡೆಸ್ತೀವಿ, ಭೇಟಿ ಮಾಡಿ ಅಂತ. ಆದರೆ ಇರಾನ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಯಾವುದೋ ಕನಸಲ್ಲೋ ಹಗಲು ಕನಸಲ್ಲಿ ಬದುಕೋಕೆ ಹೋಗಬೇಡಿ, ವಾಸ್ತವ ಜಗತ್ತಿನಲ್ಲಿ ಬದುಕೋದನ್ನು ಕಲೀರಿ ಅಂತ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರಾನ್ನವರು ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಹಾಗಾದರೆ ಏನಾಯಿತು ಬೆಳವಣಿಗೆ ಅನ್ನೋದು ಒಂದು. ಎರಡನೇದ್ದು, ಇದೇ ವಿಚಾರದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಏನು ಮಿತ್ರ ದೇಶ ಇದೆ, ಇದೇ ಅಮೆರಿಕ ಮತ್ತು ಮಿತ್ರ ದೇಶದ ನಡುವೆ ಅಂದರೆ ಇಸ್ರೇಲ್ ನಡುವೆ ಭಿನ್ನಾಭಿಪ್ರಾಯಗಳು ಬಂದಿದೆ ಅಂತೆಲ್ಲ ನೋಡಿದ್ವಿ. ಆದರೆ ಇದೀಗ ಇಸ್ರೇಲ್ ಅಮೆರಿಕದ ಅಧಿಕಾರಿಗಳ ಮೇಲೆ ಗೂಢಾಚಾರಿಕೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಸುದ್ದಿ ಬರ್ತಾ ಇದೆ. ಏನಿದು ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಇದೇ ಮೊದಲ ಸುದ್ದಿ. ಮಧ್ಯಪ್ರಾಚ್ಯ ಮತ್ತೊಮ್ಮೆ ಧಗಧಗ. ಮೊದಲ ಸುದ್ದಿಯಲ್ಲಿ ಇರಾನ್ ಮತ್ತು ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾತುಕತೆಯ ಅಗತ್ಯತೆ ಇದೆ, ಯುದ್ಧ ನಿಲ್ಲುವಂಥದ್ದು ಬೇಕಾಗಿದೆ. ಅದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಇದುವರೆಗೂ ಕೂಡ ಪೂರ್ಣ ಪ್ರಮಾಣದ ಯುದ್ಧವನ್ನು ಇರಾನ್ ಮೇಲೆ ಸಾರಲಿಲ್ಲ. ಅದರ ಬದಲಾಗಿ ಆರ್ಥಿಕ ದಿಗ್ಬಂಧನ, ನೌಕಾ ದಿಗ್ಬಂಧನ, ಕ್ಷಿಪಣಿಗಳ ದಾಳಿ, ಡ್ರೋನ್ಗಳ ದಾಳಿ, ಇವುಗಳ ಮುಖಾಂತರ ಇರಾನನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಥವಾ ಇರಾನ್ಗೆ ಒಂದು ಬುದ್ಧಿ ಕಲಿಸಬೇಕು, ಇರಾನ್ ನಾನು ಹೇಳಿದಂತೆ ಕೇಳಬೇಕು ಅನ್ನುವಂಥ ಆಲೋಚನೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದ್ದರು, ಬೆಂಜಮಿನ್ ನೆತನ್ಯಾಹು ಕೂಡ ಇಸ್ರೇಲ್ನ ಪ್ರಧಾನಿ, ಇಬ್ಬರು ಕೂಡ ಇದ್ದರು. ಆದರೆ ಯಾವಾಗ ಸರಣಿಯಾಗಿ ಇರಾನ್ ತನ್ನ ಅನೇಕ ನಾಯಕರುಗಳನ್ನು ಕಳೆದುಕೊಳ್ತಲ್ಲ, ಅದು ಮಿಲಿಟರಿ ಕಮಾಂಡರ್ಗಳಾಗಿರ್ಬೋದು, ಆಯತಲ್ಲಾ ಅಲಿ ಖಮೇನಿ ಆಗಿರ್ಬೋದು, ಮತ್ತು ಅವರ ಮಗಳು ಎಲ್ಲ ಹತ್ಯೆ ಆಯ್ತಲ್ಲ, ಈ ಹತ್ಯೆಯ ನಂತರ ಇರಾನ್ಗೂ ಕೂಡ ಒಳಗೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಒಂದು ದ್ವೇಷ ಸಹಜವಾಗಿ ಬೆಳೆದಿತ್ತು. ಪ್ರತಿಕಾರದ ಭಾಗವಾಗಿ ನಾವೆಲ್ಲದಕ್ಕೂ ಕೂಡ ಮುಂದಾಗಬೇಕು ಅಂತ ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ಅಯತಲ್ಲಾ ಅಲಿ ಖಮೇನಿ ನಂತರ ಮೋಸ್ತಬಾ ಖಮೇನಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಮೊನ್ನೆ ಒಂದು ಸುದ್ದಿ ನೋಡಿದೀನು. ಇದೇ ಇಸ್ರೇಲ್ ಮತ್ತು ಅಮೆರಿಕ ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡಿಕೊಂಡು ಇರಾನ್ನ ಜನರ ಮೈಂಡ್ಸೆಟ್ ಅನ್ನ ಟರ್ನ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದೆ ಅಂತ. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ, ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ತೀವಿ. ಯಾರನ್ನು ಭೇಟಿ ಮಾಡೋದು? ಭವಿಷ್ಯದಲ್ಲಿ ಮೋಸ್ತಬಾ ಖಮೇನಿ ಅವರನ್ನು ಭೇಟಿ ಮಾಡೋದು ಅಂತ. ಆದರೆ ಇರಾನ್ ಹೇಳ್ತಾ ಇದೆ, ವಾಸ್ತವದಲ್ಲಿ ಬದುಕಿ, ರಿಯಾಲಿಟಿಯಲ್ಲಿ ಬದುಕಿ ಅಂತ. ಹಾಗಾದ್ರೆ ಏನಾಯ್ತು ಘಟನೆ ನೋಡ್ತಾ ಹೋಗೋಣ. ಟ್ರಂಪ್ಗೆ ಇರಾನ್ ರಿಯಾಲಿಟಿ ಚೆಕ್ ಅಂತ ಹೇಳಿದ್ದಾರೆ. ವಾಸ್ತವ ಜಗತ್ತಿನಲ್ಲಿ ನೀವು ಬದುಕೋದನ್ನು ಕಲೀರಿ ಅಂತ ಇರಾನ್ ಇದೀಗ ಇಂಥದ್ದೊಂದು ಟಾಂಗ್ ಕೊಟ್ಟಿದೆ. ಖಮೇನಿ ಭೇಟಿಯಾಗುವಂತಹ ಟ್ರಂಪ್ ಆಸೆಯನ್ನು ಸಾರಾಸಗಟಾಗಿ ಟೆಹರಾನ್ ಅಂದರೆ ಇರಾನ್ನ ರಾಜಧಾನಿ ಅವರೆಲ್ಲ ತಳ್ಳಿ ಹಾಕಿದ್ದಾರೆ. ಮೊಹೆನ್ಸ್ ರೆಜಾಯಿ ಅಂತ ಇವರು ನಮ್ಮ ಆಸ್ತಿ, ನಮ್ಮ ಹಣ ಏನಿದೆ ಅದನ್ನು ನೀವು ಬಿಡುಗಡೆ ಮಾಡಿ ಆ ಮುಖಾಂತರ ನಂಬಿಕೆಯನ್ನು ಸಾಬೀತುಪಡಿಸಿ ಅಂತ ಒಂದು ಸವಾಲನ್ನು ಹಾಕಿಬಿಟ್ಟಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಅಬ್ಬಾಸ್ ಅರಾಗ್ಜಿ ವಿದೇಶಾಂಗ ಸಚಿವರು, ಮೊದಲು ವಾಸ್ತವ ಬದುಕಿನಲ್ಲಿ ನೀವೆಲ್ಲ ಬದುಕಿ, ಶಾಂತಿ ಮಾತುಕತೆ ಅನ್ನೋದು ಕೇವಲ ನಾಟಕೀಯ ಬೆಳವಣಿಗೆ ಆಗಿದೆ, ಕೇವಲ ಪುಸ್ತಕಕ್ಕೆ ಮಾತ್ರ, ಮೇಜಿಗೆ ಮಾತ್ರ ಸೀಮಿತ ಆಗಿದೆ, ವಾಸ್ತವದಲ್ಲೆಲ್ಲವೂ ಕೂಡ ಇಲ್ಲ. ಹೀಗಾಗಿ ಅಮೆರಿಕ ಹಗಲುಗನಸು ಕಾಣಬಾರ್ದು, ವಾಸ್ತವದಲ್ಲಿ ಬದುಕಬೇಕು ಅಂತವರೆಲ್ಲ ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ? ಬೇರೆ ಬೇರೆ ಕಾರಣ ಇದೆ. ಒಂದು, ಟ್ರಂಪ್ ಅವರ ಏಕಪಕ್ಷೀಯ ನಿರ್ಧಾರಗಳು. ಏನು ಏಕಪಕ್ಷೀಯ ನಿರ್ಧಾರಗಳು? ಯುದ್ಧದ ವಿಚಾರದಲ್ಲಿ ಅವರು ತೆಗೆದುಕೊಂಡಿರುವಂಥ ಏಕಪಕ್ಷೀಯ ನಿರ್ಧಾರಗಳು, ಇರಾನ್ ಮೇಲೆ ಕದನ ವಿರಾಮ ಹೇಳುವಂತಹ ವಿಚಾರದಲ್ಲೂ ಕೂಡ ಪುನರಪಿ ಅವರು ಚೇಂಜ್ ಮಾಡ್ತಾ ಇದ್ದಂತಹ ವಿಚಾರಣೆಗಳು. ಮತ್ತೊಂದು ಕಡೆ ಇರಾನ್ ಮೇಲೆ ಹೇರ್ತಾ ಇರುವಂತಹ ಎಲ್ಲ ಬೇಡಿಕೆಗಳೇನಿದೆಯಲ್ಲ, ಅದು ಇರಾನ್ ಹೇಳ್ತಾ ಇದೆ ಇವೆಲ್ಲವೂ ಕೂಡ ಅವಾಸ್ತವಿಕ.
ಪರಮಾಣು ಕಾರ್ಯಕ್ರಮದ ಹಿಂದೆ ಸರಿಯೋದು, ಹಾರ್ಮು ಜಲಸಂಧಿಯನ್ನು ಬಿಟ್ಟುಕೊಡೋದು, ತನ್ನ ಬಳಿ ಇರುವಂತಹ ಯುರೇನಿಯಂ ಅನ್ನು ಹಸ್ತಾಂತರ ಮಾಡೋದು, ಇವೆಲ್ಲವೂ ಕೂಡ ವಾಸ್ತವಕ್ಕೆ ವಿರುದ್ಧವಾಗಿರೋದು. ಹೀಗಾಗಿ ಅಮೆರಿಕ ವಾಸ್ತವಕ್ಕೆ ಬದುಕಬೇಕು ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಒಂದು. ಎರಡನೇದು, ತೀವ್ರತರನಾದಂತಹ ರಾಜತಾಂತ್ರಿಕ ನಡೆ ಮತ್ತು ಅಪನಂಬಿಕೆ ಮತ್ತು ನಿರ್ಬಂಧಗಳೆಲ್ಲವೂ ಕೂಡ ಶುರುವಾಗಿರೋದು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಅಮೆರಿಕವನ್ನು ನಂಬುವಂಥ ಸ್ಥಿತಿಯಲ್ಲಿ ಇವತ್ತು ಇರಾನ್ನವರಿಲ್ಲ ಅಂತ. ಈಗ ಇವರೇನು ಹೇಳ್ತಿದ್ದಾರೆ, ನಮ್ಮ ಮೇಲೆ 2018ರಲ್ಲಿ ಒಪ್ಪಂದದಿಂದ ಹೊರಗಡೆ ಬಂದ ನಂತರ ಆರ್ಥಿಕ ನಿರ್ಬಂಧಗಳನ್ನು ಏನು ಹೇರಲಾಗಿತ್ತು, ಆ ಆರ್ಥಿಕ ನಿರ್ಬಂಧಗಳನ್ನು ತೆರವು ಮಾಡಬೇಕು ಅನ್ನೋದು ಇರಾನ್ನ ಬೇಡಿಕೆ. ನಾವು ನಿರ್ಬಂಧವನ್ನು ತೆರೆದು ಹಾಕಿದ್ದೀವಿ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮತ್ತು ಅಮೆರಿಕದ ಬೇರೆ ಬೇರೆದವರು ಹೇಳ್ತಾರೆ. ಆದರೂ ವಾಸ್ತವದಲ್ಲಿ ಅದು ಇಲ್ಲ ಅನ್ನುವಂಥದ್ದು ಯಾರ್ದು, ಇರಾನ್ನವ್ರದ್ದಿದೆ. ಮೂರನೇದು, ನಾನು ಆವಾಗಲೇ ಹೇಳಿದ ಹಾಗೆ ರಾಜಕೀಯ ನಾಯಕರ ರಕ್ಷಣೆಗಳು ಇರಾನಿಗೆ ಬೇಕಾಗಿದೆ. ನಾಳೆ ಇಸ್ರೇಲ್ ಮತ್ತು ಅಮೆರಿಕ ಒನ್ಸ್ ಅಗೇನ್ ದಾಳಿ ಮಾಡಿದ ನಂತರ ಮೊಸ್ತಫಾ ಖಮೇನಿ ಹತ್ಯೆ ಎಲ್ಲಾಗುತ್ತೆ ಅನ್ನುವಂತಹ ಆತಂಕ ಅವರಿಗಿದೆ. ಹೀಗಾಗಿ ಇದು ಭೇಟಿ ಅಸಾಧ್ಯ ಅಂತ ಅವ್ರು ಹೇಳ್ತಾ ಇರೋದು. ಅಮೆರಿಕದ ಗೊಂದಲಕಾರಿ ನಡೆಯೂ ಕೂಡ ಇರಾನ್ಗೆ ದೊಡ್ಡ ಮಟ್ಟದ ಆಕ್ರೋಶ. ಇದು ಒಂದು ಬೆಳವಣಿಗೆ. ಆದರೆ ಮತ್ತೊಂದು ಕಡೆ IRGCಯ ಮಾಜಿ ಕಮಾಂಡರ್ ರೆಜಾಯಿ ಹೇಳಿರುವಂತಹ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ದೀರಿ. $24 ಬಿಲಿಯನ್ ಹಣ ಏನಿದೆ, ಆ ಹಣವನ್ನ ಅಮೆರಿಕ ಬಿಡುಗಡೆ ಮಾಡಬೇಕು ಅಂತ. ನಾವು ಮಾತುಕತೆಗೆ ಬರಬೇಕು, ಮಾತುಕತೆ ಫಲಪ್ರದ ಆಗಬೇಕು ಅಂತ ಅವರೊಂದು ಕಂಡೀಷನ್ ಆಗ್ತಾ ಇದ್ದಾರೆ. $24 ಬಿಲಿಯನ್ ಅಮೆರಿಕನ್ ಡಾಲರ್ ಆಸ್ತಿ ಏನಿದೆ, ಈ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ನೀವು ಈ ಹಣವನ್ನು ಬಿಡುಗಡೆ ಮಾಡಬೇಕು. ಅದರಲ್ಲಿ 2 ಕಂಡೀಷನ್ ಇದೆ. ನಾವು ಒಪ್ಪಂದಕ್ಕೆ ಬಂದು ಸೈನ್ ಮಾಡಬೇಕು ಅಂತ ಹೇಳಿದ್ರೆ $12,000 ಅಮೆರಿಕನ್ ಬಿಲಿಯನ್ ಹಣವನ್ನು ಮೊದಲು ಬಿಡುಗಡೆ ಮಾಡಬೇಕು. $24 ಬಿಲಿಯನ್ ಪೈಕಿ $12 ಬಿಲಿಯನ್ ಅನ್ನ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡಬೇಕು. ಅದಾದ ನಂತರ ಸಹಿ ಹಾಕ್ತೀವಿ. ಈ ಮಾತುಕತೆಯ ನಂತರ ಈ ಮಾತುಕತೆ ಹೇಗೆ ಫಲಪ್ರದ ಆಗುತ್ತೆ, ವರ್ಕೌಟ್ ಆಗುತ್ತೋ ಇಲ್ಲೋ ಎಲ್ಲವನ್ನ ಗಮನಿಸಿದ ನಂತರ ಉಳಿದ $12 ಬಿಲಿಯನ್ ಅಮೆರಿಕನ್ ಡಾಲರ್ ಏನು ಹಣ ಇದೆ ಅದನ್ನು ಅಮೆರಿಕ ನಮಗೆ ಬಿಡಬೇಕು. ಇದನ್ನ ಮಾತ್ರ ಒಪ್ಪಿಕೊಂಡ್ರೆ ನಾವು ಮಾತುಕತೆಗೆ ಬರ್ತೀವಿ. ಉಳಿದಿದ್ದೆಲ್ಲವೂ ಕೂಡ ವಾಸ್ತವಕ್ಕಿಂತ ದೂರ ಎನ್ನುವಂತಹ ವಾದವನ್ನ ಇರಾನ್ ಅವರು ಇಡ್ತಾ ಇದ್ದಾರೆ. ಈ ಕೇವಲ ಈ IRGCಯ ಮಾಜಿ ಕಮಾಂಡರ್ ಅಂತಲ್ಲ, ಈ ಹಿಂದೆ ಅರಾಗ್ಜಿ ಮಾತನಾಡಿದಾಗಲೂ ಇರಾನ್ನ ಒಟ್ಟಾರೆ ಬೇಡಿಕೆ ಇರೋದೇ ಹಾಗೆ. ಯಾಕಂದ್ರೆ ಒಬಾಮಾ ಮಾಡಿಕೊಂಡಿದ್ದಂತಹ ಒಪ್ಪಂದದಿಂದ ಡೊನಾಲ್ಡ್ ಟ್ರಂಪ್ ಏಕಾಏಕಿಯಾಗಿ ಹೊರಗಡೆ ಬಂದರು. ಅವತ್ತೇನು ಹೇಳಿದ್ರು, ಇದು ವಾಸ್ತವಕ್ಕೆ ವಿರುದ್ಧವಾಗಿದ್ದು ಅಂತ ಡೊನಾಲ್ಡ್ ಟ್ರಂಪ್ ಅವರು 2018ರ ಒಪ್ಪಂದದಿಂದ ಹೊರಗಡೆ ಬಂದ, 15ರ ಒಪ್ಪಂದದಿಂದ 18ರಲ್ಲಿ ಹೊರಗಡೆ ಬಂದಾಗ ಹೇಳಿದ್ರು. ಇವತ್ತು ಇರಾನ್ ಹೇಳ್ತಾ ಇದೆ, ಡೊನಾಲ್ಡ್ ಟ್ರಂಪ್ ಅವರ ನೀತಿ ನಿಯಮಗಳು, ಅವರು ನಡೆದುಕೊಳ್ಳುತ್ತಿರುವಂತಹ ರೀತಿ ವಾಸ್ತವಕ್ಕೆ ವಿರುದ್ಧವಾಗಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಇದು ರಿಯಾಲಿಟಿ ಚೆಕ್ ಕಥೆ. ಆದರೆ ಅಮೆರಿಕ ಮೇಲೆ ಇಸ್ರೇಲ್ ಗೂಢಾಚಾರಿಕೆ ಮಾಡ್ತಾ ಇರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಯಾವ ಇಸ್ರೇಲ್? ಅಮೆರಿಕದ ಮಿತ್ರ ದೇಶ ಇಸ್ರೇಲ್. ಯಾವ ಇಸ್ರೇಲ್ನ ಮಾತು ಕೇಳಿಕೊಂಡು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಇದೀಗ ಅದೇ ಇಸ್ರೇಲ್ ಅಮೆರಿಕದ ಮಿಲಿಟರಿ ಅಧಿಕಾರಿಗಳ ಗೂಢಚಾರಿಕೆ ಮಾಡ್ತಾ ಇದೆ ಅಂತ. ಯಾವ ಕಾರಣಕ್ಕಾಗಿ? ಮಿತ್ರ ರಾಷ್ಟ್ರಗಳ ನಡುವೆ ಒಂದು ಸ್ಪೈ ವಾರ್ ಶುರುವಾಗಿದೆ. ಪೆಂಟಗನ್ ತೀವ್ರ ಆತಂಕ ಎಲ್ಲ ಹೊರಗೆ ಹಾಕಿದೆ. ಅಮೆರಿಕ ಅಧಿಕಾರಿಗಳ ಮೇಲೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆಗಳೆಲ್ಲ ನಿಗಾ ಇಟ್ಟಿದೆ ಅಂತ. ನೀವು ನೋಡಿ, ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಅಸಮಾಧಾನಕ್ಕೆ ಏನು ಕಾರಣ ಆಗಿತ್ತು? ಲೆಬನಾನ್ ಮೇಲೆ ಇಸ್ರೇಲ್ನವರು ದಾಳಿ ಮಾಡ್ತಾ ಇದ್ದಾರೆ ಅಂತ. ಲೆಬನಾನ್ ಮೇಲೆ ನಾನು ದಾಳಿ ಮಾಡ್ತೀನಿ ಅಂತ ಇಸ್ರೇಲ್ನವರು ಪದೇ ಪದೇ ಹೇಳಿ ಒನ್ಸ್ ಅಗೇನ್ ಈಗ ಒಪ್ಪಂದ ಮುರಿದು ಬಿದ್ದಿದೆ, ದಾಳಿ ಮಾಡ್ತಿದ್ದಾರೆ. ಆ ವಿಚಾರಕ್ಕೆ ಬರ್ತೀನಿ ನಾನು. ಈಗ ಇರಾನ್ ವಿರುದ್ಧದ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಅವರ ಆಶಯ. ಆದರೆ ಯುದ್ಧ ಮುಂದುವರಿಯಬೇಕು, ಇರಾನನ್ನು ಸರ್ವನಾಶ ಮಾಡಬೇಕು ಅನ್ನೋದು ಇಸ್ರೇಲ್ನವ್ರದ್ದು. ಹೀಗಾಗಿ ಬೆಂಜಮಿನ್ ನೆತನ್ಯಾಹು ಅವರ ಇಸ್ರೇಲ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಇರಾನ್ ಜೊತೆಗಿನ ಶಾಂತಿ ಮಾತುಕತೆ ನಡೆಸೋದಕ್ಕೆ ಕೆಲವೊಂದಿಷ್ಟು ಜನ ಅಧಿಕಾರಿಗಳಿದಾರಲ್ಲ, ಅವರನ್ನ ಗೂಢಾಚಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಯಾರ್ಯಾರನ್ನು ಮಾಡ್ತಿದ್ದಾರೆ? ಒಂದು ಸ್ಟೀವ್ ವಿಲ್ಕಪ್ ಅಂತ ಈ ವ್ಯಕ್ತಿ ಮುಖ್ಯ ಸಂಧಾನಕಾರ ಅಮೆರಿಕ ಮತ್ತು ಇರಾನ್ನ ನಡುವೆ. ಎಲ್ಬ್ರಿಡ್ಜ್ ಕೊಲ್ಟಿ ಅಂತ ಪೆಂಟಗನ್ ನೀತಿಯ ನಿರೂಪಕ ಈ ವ್ಯಕ್ತಿ. ಮೈಕಲ್ ಟಿಮಿನೋ ಎನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಈತವು ಕೂಡ ಅತ್ಯಂತ ಹಿರಿಯ ರಕ್ಷಣಾಧಿಕಾರಿ ಅಮೆರಿಕದ್ದು. ಇವರ ಮೊಬೈಲ್ಗಳನ್ನು ಹ್ಯಾಕಿಂಗ್ ಮಾಡೋ ಪ್ರಯತ್ನವನ್ನು ಇಸ್ರೇಲ್ ಅವರು ಮಾಡ್ತಿದ್ದಾರಂತೆ. ಲಿಸನಿಂಗ್ ಡಿವೈಸ್ಗಳನ್ನು ಬಳಕೆ ಮಾಡಿಕೊಂಡು ಅವ್ರು ಏನು ಚರ್ಚೆ ಮಾಡ್ತಾರೆ, ಏನಾಗ್ತಾ ಇದೆ, ಒಪ್ಪಂದದ ಭಾಗ ಹೇಗಾಗ್ತಾ ಇದೆ, ಏನು ಎತ್ತ ಅನ್ನೋದನ್ನು ನೋಡ್ಕೊಳ್ಳೋದಕ್ಕೆ ಇಸ್ರೇಲ್ ಅವರು ಮುಂದಾಗ್ತಾ ಇದ್ದಾರೆ ಅಂತ ಅದೊಂದು ಸುದ್ದಿ ಬರ್ತಾ ಇದೆ. ಹಾಗೆ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಮೊದಲ ಬಾರಿಗೆ ಗೂಢಚಾರಿಕೆ ನಡೀತಾ ಇದೆ. ಇದು ತಪ್ಪು ಕಲ್ಪನೆ. ನೀವು ಗಮನಿಸಿ, 2021ರಲ್ಲಿ ಏನು ಮಾಡಿತ್ತು ಅಂತ ಹೇಳಿದರೆ, ಇಸ್ರೇಲ್ ಅಮೆರಿಕದ ಮಿಲಿಟರಿ ಕಚೇರಿ ಏನಿದೆ, ರಕ್ಷಣಾ ಕಚೇರಿ ಏನಿದೆ, ಆ ಕಚೇರಿ ಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇವರು ಪ್ರಧಾನ ಕಚೇರಿಯ ಒಳಗಡೆ ಹೋಗಿದ್ರು. ಒಳಗಡೆ ಹೋಗಿ ನುಗ್ಗಿ ಒಂದು ಧ್ವನಿ ಮುದ್ರಣ, ಈ ಸಾಧನಗಳಿರುತ್ತಲ್ಲ ಧ್ವನಿ ಮುದ್ರಣ, ಆ ಕಚೇರಿಯಲ್ಲಿ ಏನೆಲ್ಲ ಸಂಭಾಷಣೆಗಳಾಗುತ್ತೆ, ಏನು ಎತ್ತ ಅನ್ನೋದನ್ನು ರೆಕಾರ್ಡ್ ಮಾಡಿಕೊಳ್ಳೋದಕ್ಕೆ ಧ್ವನಿ ಮುದ್ರಣ ಸಾಧನಗಳನ್ನು 2021ರಲ್ಲಿ ಅಳವಡಿಕೆ ಮಾಡೋದಕ್ಕೆ ಇಸ್ರೇಲ್ ಯತ್ನಿಸಿತ್ತು. ಅಮೆರಿಕದ ರಕ್ಷಣಾ ಕಚೇರಿಯಲ್ಲಿ ಗಮನಿಸಬೇಕಾದ ಸಂಗತಿ. ಅವತ್ತೇನಾಯಿತು ಅಂತ ಹೇಳಿದ್ರೆ, ಅಮೆರಿಕದ ಆಂತರಿಕ ಭದ್ರತಾ ಪಡೆ ಕೈಗೆ ಇಸ್ರೇಲ್ ಅವರು ಸಿಕ್ಬಿಡ್ತಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಡ್ತಾರೆ.
ಸಿಕ್ಕ ನಂತರ ತನಿಖೆ ಇತ್ಯಾದಿ ಆಗುತ್ತೆ. ಶ್ವೇತಭವನ ಇಲ್ಲ ಅಂತಲೂ ಕೂಡ ಹೇಳ್ತದನ್ನ, ಯಾಕಂದ್ರೆ ಮಿತ್ರ ದೇಶಗಳು ಅನ್ನೋ ಕಾರಣಕ್ಕಾಗಿ ಅಂತಹ ಪ್ರಯತ್ನಗಳಾಗಿಲ್ಲ ಅಂತ. 2025ರಲ್ಲಿ ಅಂದ್ರೆ ಕಳೆದ ವರ್ಷ ಇದೇ ಇಸ್ರೇಲ್ನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಶಿನ್ಬೆಟ್ ಎನ್ನುವಂತಹ ಒಂದು ಗುಪ್ತಚರ ಸಂಸ್ಥೆ ಇದೆಯಲ್ಲ ಇಸ್ರೇಲ್ನವ್ರದ್ದು, ಆ ಶಿನ್ಬೆಟ್ನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಮೆರಿಕಾದ ಅಧ್ಯಕ್ಷರಿಗೆ ಭದ್ರತೆ ಕೊಡುವಂತಹ ಸೀಕ್ರೆಟ್ ಸರ್ವಿಸ್ನ ವಾಹನಗಳು, ಆ ಸೀಕ್ರೆಟ್ ಸರ್ವಿಸ್ನ ಅಧಿಕೃತ ವಾಹನಗಳಲ್ಲಿ ಈ ಕದ್ದಾಲಿಕೆ ಸಾಧನಗಳನ್ನು ಪ್ಲಾಂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಈ ಕದ್ದಾಲಿಕೆ ಸಾಧನಗಳನ್ನು ಪ್ಲಾಂಟ್ ಮಾಡೋದಕ್ಕೆ 2025ರಲ್ಲಿ ಪ್ರಯತ್ನವನ್ನು ಪಟ್ಟಿದ್ರು. ಈಗ ಒನ್ಸ್ ಅಗೇನ್ 2026ರಲ್ಲಿ ಇಂಥದ್ದೊಂದು ಪ್ರಯತ್ನವನ್ನು ಇಸ್ರೇಲ್ ಅಮೆರಿಕಾದ ಮೇಲೆ ಮಾಡ್ತಾ ಇದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಯಾವ ಕಾರಣಕ್ಕಾಗಿ? ಇರಾನ್ ವಿರುದ್ಧದ ಯುದ್ಧದ ಕಾರಣಕ್ಕಾಗಿ. ಇತ್ತೀಚೆಗಷ್ಟೇ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವರಿಗೆ ಬಾಯಿಗೆ ಬಂದಂಗೆ ಉಗಿದ್ಬಿಟ್ಟಿದ್ರು. ನಾನು ಇಲ್ಲದೆ ಇದ್ದಿದ್ರೆ ನೀನು ಜೈಲಿಗೆ ಹೋಗ್ತಿದ್ದಿ, ಇಡೀ ಜಗತ್ತೇ ನಿನ್ನ ವಿರುದ್ಧ ಕೆಂಡ ಕಾರ್ತಾ ಇದೆ, ನಾನು ಮಾತ್ರ ನಿನ್ನ ಜೊತೆಗೆ ನಿಂತಿದ್ದೀನಿ ಅಂತ ಇತ್ಯಾದಿ ಹೇಳಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ರು. ಅದನ್ನು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನವನ್ನು ನೆತನ್ಯಾಹು ಮಾಡಿದ್ರು, ನಮ್ದೊಂದು ಕುಟುಂಬ ಅಂತ. ಬಟ್ ಕುಟುಂಬದಲ್ಲೇ ಇದೀಗ ಗೂಢಚಾರಿಕೆಯ ಆರೋಪಗಳು ಕೇಳಿ ಬರ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್ನ ನಡುವೆ. ಮತ್ತೊಂದು ಬೆಳವಣಿಗೆ ಆಗಿದೆ, ಹಾರ್ಮುಜ್ನಲ್ಲಿ ಸೂಸೈಡ್ ಡ್ರೋನ್ಸ್, ಆತ್ಮಹತ್ಯಾ ಡ್ರೋನ್ಗಳನ್ನು ಇರಾನ್ ಮೊದಲು ಕೂಡ ಬಳಕೆ ಮಾಡಿತ್ತು. ಕಾಮಿಕ್ರೋಚ್ ಎನ್ನುವಂತಹ ಈ ಆತ್ಮಹತ್ಯಾ ಡ್ರೋನ್ಗಳನ್ನು ಅಮೆರಿಕದ ವಿರುದ್ಧ ಬಳಕೆ ಮಾಡಿತ್ತು. ಅವರು ದೊಡ್ಡ ಅತ್ಯಾಧುನಿಕ F-15 ಯುದ್ಧ ವಿಮಾನಗಳು, ಬೇರೆ ಡ್ರೋನ್ಗಳನ್ನು ಬಳಕೆ ಮಾಡಿದಾಗಲೂ ಕೂಡ ಅತ್ಯಂತ ಕಡಿಮೆ ದರದ ಆತ್ಮಹತ್ಯಾ ಡ್ರೋನ್ಗಳನ್ನು ಇರಾನ್ ಅವರು ಬಳಕೆ ಮಾಡಿದ್ರು. ಇದೀಗ ಮತ್ತೊಂದು ಬೆಳವಣಿಗೆ ಆಗಿದೆ. ಅಮೆರಿಕ ನೌಕೆಗಳ ಮೇಲೆ ದಾಳಿಗೆ ಬಂದಿದ್ದಂತಹ ಇರಾನ್ನ 2 ಡ್ರೋನ್ಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಸೇನೆಯಿಂದ ಸತತ 2ನೇ ದಿನ ಎಲ್ಲ ಕಾರ್ಯಾಚರಣೆ ಆಯಿತು. ಇರಾನ್ನ ಕೇಶ್ಮ್ ದ್ವೀಪ ಮತ್ತು ಗೋರುಕ್ ಪಟ್ಟಣದ ರೆಡಾರ್ ಕೇಂದ್ರಗಳ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ. ಇದರ ಪ್ರತಿಯಾಗಿ ಮೊನ್ನೆ ಅವರು ಹೆಂಗೆ ಕುವೈತ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಬೇರೆ ಕಡೆಗಳೆಲ್ಲ ದಾಳಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಇಂಥದ್ದೊಂದು ಪ್ರಯತ್ನ ಆಗಿದೆ. ಈ ಇರಾನ್ ಏನು ಮಾಡಿತು, ಅಂತಾರಾಷ್ಟ್ರೀಯ ಹಡಗುಗಳ ಚಲಾವಣೆಗೆ ಏನದು ಧಕ್ಕೆಯನ್ನು ಉಂಟು ಮಾಡುತ್ತಂತೆ. ಮತ್ತೊಂದು ಕಡೆ ಅಮೆರಿಕದ ನೌಕಾಪಡೆಯು ಕೂಡ ಹಾರ್ಮುಜ್ನಲ್ಲಿ ಇರೋದು ನಮಗೆಲ್ಲ ಗೊತ್ತಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಹಡಗುಗಳಿಗೆ ಯಾವುದೇ ಧಕ್ಕೆಯನ್ನು ತರಬಾರದು ಅನ್ನೋದು ಅಮೆರಿಕದ ವಾದ. ಇದರ ಹೊರತಾಗಿಯೂ ಕೂಡ ಇರಾನ್ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಂತೆ. ಹೀಗಾಗಿ ಒಂದು ದಾಳಿಯನ್ನೆಲ್ಲನೂ ಮಾಡಿದ್ದಾರೆ. ಅಮೆರಿಕ ವಾಣಿಜ್ಯ ಹಡಗುಗಳಿಗೆಲ್ಲ ಭದ್ರತೆ ಕೊಡ್ತಾ ಇತ್ತು. ಇರಾನ್ ಏಕಾಏಕಿಯಾಗಿ 2 ಡ್ರೋನ್ಗಳನ್ನೇನೋ ಹಾರಿಸಿ ಆ ಹಡಗುಗಳಿಗೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ಹೀಗಾಗಿ ಅವ್ರು ಏನು ಹೇಳ್ತಾರೆ, ನಮ್ಮ ಸ್ವಯಂ ರಕ್ಷಣೆಗಾಗಿ ಒಂದು ದಾಳಿ ಮಾಡಿದ್ದೀವಿ ಅಂತ ಅಮೆರಿಕಾದವ್ರು ಹೇಳ್ಕೊಂಡ್ರೆ, ಮತ್ತೊಂದು ಅವರು ಹೇಳ್ತಾ ಇರುವಂಥದ್ದು ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡೋದಕ್ಕೆ ನಮ್ದು ಕೆಂಡ ಇದೆ, ಈ ಕಾರಣಕ್ಕಾಗಿ ನಾವು ದಾಳಿ ಮಾಡಿದ್ದೀವಿ ಅಂತ ಅವರೆಲ್ಲ ಹೇಳಿರೋದು. ಶುಕ್ರವಾರ ಏನಾಗಿತ್ತು ಒಂದು ಬೆಳವಣಿಗೆ, ಇದೇ ಜಲಸಂಧಿಯಲ್ಲಿ 4 ಡ್ರೋನ್ಗಳನ್ನು ಅಮೆರಿಕಾದವರು ಹೊಡೆದುರುಳಿಸಿದ್ರು. 4 ಡ್ರೋನ್ಗಳು, ಯಾವ ಡ್ರೋನ್ಗಳು ಇರಾನ್ನಿಂದ ಬಂದಿತ್ತಲ್ಲ ಅದನ್ನು ಅಮೆರಿಕಾದವರು ಹೊಡೆದುರುಳಿಸಿದ್ರು. ಅದಾದ ನಂತರ ಗೋರುಕ್ ಮತ್ತು ಕುವೈತ್ ದ್ವೀಪ ಅಂತ ನಾವೇನೋ ಒಂದು ಇಕ್ಕಟ್ಟಾದಂತಹ ಪ್ರದೇಶ, ಹಾರ್ಮುಜ್ ಜಲಸಂಧಿಯಲ್ಲಿ ಯಾವ್ಯಾವ ಹಡಗುಗಳು ಹೋಗ್ತವೆ ಬರ್ತವೆ ಏನಾಗುತ್ತೆ ಎಲ್ಲವನ್ನು ಕೂಡ ಮಾನಿಟರ್ ಮಾಡುವಂಥ ಒಂದು ಪ್ಲೇಸ್ಗಳೇನಿದೆ, ಆ ಪ್ಲೇಸ್ಗಳ ಮೇಲೆ ಎಲ್ಲ ದಾಳಿ ಮಾಡಿದರು. ಇದಕ್ಕೆ ಕಾರಣವಂತೂ ಅಮೆರಿಕ ಕೊಡ್ತಾ ಇರೋದು, ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇರೋದು, 4 ಒನ್ ವೇ ಈ ಡ್ರೋನ್ಗಳನ್ನು ಉಡಾವಣೆ ಮಾಡಿದ್ದೆಲ್ಲವೂ ಕೂಡ ಕಾರಣ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಹೀಗಾಗಿ ಮತ್ತೊಂದು ದಾಳಿ ಹಾರ್ಮುಜ್ ಜಲಸಂಧಿಯಲ್ಲಿ ಆಗಿದೆ. ಹೀಗಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಕಡೆ ಮಾತುಕತೆ, ಮತ್ತೊಂದು ಕಡೆ ಇಂಥದ್ದೊಂದು ದಾಳಿ ಪ್ರತಿ ದಾಳಿಗಳು ಮುಂದುವರಿತಾ ಇದೆ. ಹೀಗಾಗಿ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಇದೆ, ಈ ದಾಳಿ ಯಾವಾಗ ಮುಗಿಯುತ್ತೆ ಅಂತ. ಒಂದು ಕಡೆ ಮಾತುಕತೆ, ಮತ್ತೊಂದು ಕಡೆ ದಾಳಿಯ ಭೀತಿ, ಏನಾಗುತ್ತೆ ನೋಡೋಣ. ಮತ್ತೊಂದು ಬೆಳವಣಿಗೆ, ಸಂಧಾನದ ನಡುವೆಯೂ ಕೂಡ ಈ ಸಮರ ಮಾತ್ರ ನಿಲ್ತಾ ಇಲ್ಲ, ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ. ಕತಾರ್ನಲ್ಲಿ ಮಾತುಕತೆ, ಪಾಕಿಸ್ತಾನದ ಮಧ್ಯಸ್ಥಿಕೆ, ಬೇರೆದವರೆಲ್ಲ ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲವೂ ಕೂಡ ಆಗ್ತಾ ಇರೋದು 3 ರಾಷ್ಟ್ರಗಳ ಮಧ್ಯಸ್ಥಿಕೆ ವಹಿಸಿವೆ ಬೇರೆ ದೇಶಗಳು. ಬಿಕಾಸ್ ಪಾಕಿಸ್ತಾನಕ್ಕೆ ತನ್ನ ಆರ್ಥಿಕತೆ ಹಿತಾಸಕ್ತಿ ಇದೆ, ಮಧ್ಯಪ್ರಾಚ್ಯದ ದೇಶಗಳಿಗೆ ಇರಾನ್ನ ಹೊಡೆತ ಬೀಳಬಹುದು ಎನ್ನುವಂತಹ ಆತಂಕ ಇದೆ. ಹೀಗಾಗಿ ಇನ್ನು ಯುರೋಪಿಯನ್ ಯೂನಿಯನ್ಗೆ ಅವ್ರು ಯಾರೂ ಬಂದಿಲ್ಲ, ಬಟ್ ಅವರ ಒತ್ತಡವಂತೂ ಇದ್ದೇ ಇದೆ. ಬಿಕಾಸ್ ತೈಲದ ಕಾರಣಕ್ಕಾಗಿ ಯುದ್ಧ ನಿಲ್ಲಬೇಕು ಅಂತ 3 ರಾಷ್ಟ್ರಗಳು ಇದರಲ್ಲಿ ಒಳಗಡೆ ಬಂದಾಗಲೂ ಕೂಡ ಯುದ್ಧ ಮಾತ್ರ ನಿಲ್ತಾ ಇಲ್ಲ. ಪರಮಾಣು ಯೋಜನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ನಾನು ಅವಾಗಲೇ ಹೇಳಿದೆ, ವಾಸ್ತವಕ್ಕೆ ವಿರುದ್ಧ ಅಂತ ಇರಾನ್ ಹೇಳ್ತಾ ಇದೆ. ಹಾರ್ಮುಜ್ ಜಲಮಾರ್ಗದ ಮೇಲೆ ಸಂಪೂರ್ಣ ನಿಯಂತ್ರಣಕ್ಕಾಗಿ ಇರಾನ್ ಅವರು ಭಾರಿ ಹಠ ಹಿಡಿದಿದೆ. ಇರಾನ್ ಮತ್ತು ಒಮಾನ್ನ ಕರಾವಳಿ ಪ್ರದೇಶದಲ್ಲಿ ಬರುವಂಥದ್ದು, ನಮ್ಮ ಇಬ್ಬರ ನಡುವೆ ಇರುವಂತಹ ಈ ಹಾರ್ಮುಜ್ ಜಲಸಂಧಿಯನ್ನು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಅಮೆರಿಕ ಬಂದು ಯಾಕೆ ನಿಯಂತ್ರಣ ಮಾಡಬೇಕು? ಪರ್ಷಿಯನ್ ಕೊಲ್ಲಿ ಅನ್ನುವಂಥದ್ದು ಕೇವಲ ಮಧ್ಯಪ್ರಾಚ್ಯಗಳಿಗೆ ದೇಶಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಇಲ್ಲಿ ಬಂದು ಇವತ್ತು ಅಮೆರಿಕ ತನ್ನ ಆಡಳಿತವನ್ನು ನಡೆಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಅದು ತಪ್ಪು ಅನ್ನೋದು ಇರಾನ್ನ ಹಠ ಇದೆ. ಜಾಗತಿಕ ವ್ಯಾಪಾರಕ್ಕಾಗಿ ಜಲಸಂಧಿ ಮುಕ್ತ ಆಗಲಿ ಅನ್ನೋದು ಅಮೆರಿಕದ ಖಡಕ್ವಾದ. ಅದರ ಮೊದಲದಿಂದನಿಂದ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಈ ಟೋಲ್ ಹಾಕೋದನ್ನು ಕೂಡ ವಿರೋಧ ಮಾಡಿದ್ರು, ಏನೋ ದಾಳಿ ಮಾಡ್ತೀವಿ, 40 ಪುಟಗಳ ಒಂದು ಪ್ರಶ್ನೆಗಳನ್ನೆಲ್ಲ ಕೇಳಿದ್ರಲ್ಲ, ಯಾವ್ಯಾವ ಹಡಗುಗಳು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗುತ್ತೆ, ಈ ಹಡಗುಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಏನಾದರೂ ಹೋಗಿತ್ತಾ, ಏನು ಎತ್ತ ಅಂತ ಒಂದು 40 ಪ್ರಶ್ನೆಗಳ ಒಂದು
ಎಲ್ಲ ಏಜೆನ್ಸಿಗಳನ್ನೆಲ್ಲ ಮಾಡಿಕೊಂಡು ಕ್ವಶನ್ ಕೇಳುವ ಪ್ರಯತ್ನ ಮಾಡಿದ್ರು. ಅದಕ್ಕೂ ಅಮೆರಿಕ ಅವತ್ತು ವಿರೋಧ ಮಾಡಿತ್ತು. ಹೀಗಾಗಿ ಇರಾನ್ ಮತ್ತು ಅಮೆರಿಕದ ನಡುವೆ ಇಂಥದ್ದೊಂದು ವಾದ ಪ್ರತಿವಾದಗಳು ನಡೀತಾ ಇದೆ. ಸಮರ ಮಾತ್ರ ನಿಲ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಈ ವಿಚಾರ ಅಂತ. ಇದರ ನಡುವೆ ಇದು ಜಗತ್ತಿಗೆ ಮಾತ್ರ ಕಂಟಕವಾಗಿ ಪರಿಣಮಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಲೆಬನಾನ್ನಲ್ಲಿ ಒಪ್ಪಂದ ಮುರಿದು ಬಿದ್ದಿದೆ. ಇದು ಭಾರಿ ಇಂಪಾರ್ಟೆಂಟ್. ನಾನು ಆವಾಗಲೇ ಹೇಳ್ತಾ ಇದ್ದೆ, ಇಸ್ರೇಲ್ಗೆ ಲೆಬನಾನ್ ಮೇಲೆ ದಾಳಿ ಮಾಡೋದು, ಅಲ್ಲಿರುವಂಥ ಹೆಜ್ಬುಲ್ಲವನ್ನು ಮಟ್ಟ ಹಾಕಬೇಕು ಅನ್ನೋದು ಒಂದು ಗುರಿ ಇದೆ. ಆದರೆ ಲೆಬನಾನ್ ಮೇಲೆ ದಾಳಿಯಾದರೆ ಇರಾನ್ ಜೊತೆಗಿನ ಒಪ್ಪಂದ ಫಲಪ್ರದ ಆಗಲ್ಲ ಅನ್ನುವಂಥ ಆತಂಕ ಅಮೆರಿಕಕ್ಕಿದೆ. ಯಾಕಂದರೆ ಇರಾನ್ ಕೇಳ್ತಾ ಇರೋದು ಲೆಬನಾನ್ ಮೇಲೆ ದಾಳಿ ಆಗಬಾರ್ದು, ಹೆಜ್ಬುಲ್ಲಾ, ಹಮಾಸ್, ಗಾಜಾ ಪಟ್ಟಿ ಎಲ್ಲೂ ಕೂಡ ದಾಳಿ ಆಗಬಾರ್ದು ಅಂತ. ಇದೀಗ 2ನೇ ದಿನಕ್ಕೆ ಇಸ್ರೇಲಿಂದ ಭೀಕರ ವೈಮಾನಿಕ ದಾಳಿಯಾಗಿದೆ. 9 ಮಂದಿ ಎಲ್ಲ ಮೃತಪಟ್ಟಿದ್ದಾರೆ. ಶಾಂತಿ ಒಪ್ಪಂದವನ್ನು ಮಾನ್ಯ ಮಾಡುವುದಕ್ಕೆ ಹೆಜ್ಬುಲ್ಲಾ ಉಗ್ರ ಸಂಘಟನೆಯವರೆಲ್ಲ ನಿರಾಕರಣೆ ಮಾಡಿದ್ದಾರೆ. ರಸ್ತೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಪ್ರಹಾರ ಮಾಡಿತು. ಲೆಬನಾನ್ನಲ್ಲಿ ಆತಂಕ ಆಯಿತು. 10 ಲಕ್ಷಕ್ಕೂ ಅಧಿಕ ಮಂದಿ ನಿರ್ಗತಿಕರಾಗಿದ್ದಾರೆ. ಯುದ್ಧದ ಛಾಯೆ ಎಲ್ಲ ಅಲ್ಲಿ ನಿರ್ಮಾಣ ಆಗಿದೆ. ಏನಾಗಿತ್ತು ಕದನ ವಿರಾಮ? 2 ದಿನಗಳ ಹಿಂದಷ್ಟೇ ಕದನ ವಿರಾಮ ಆಗಿತ್ತು. ಜೂನ್ 3ನೇ ತಾರೀಕಿಗೆ ಒಪ್ಪಂದ ಆಯಿತು. ಇದೀಗ ಅದೆಲ್ಲ ಹೋಯಿತು. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಇದೀಗ ನಾನು ಮೊನ್ನೆ ಹೇಳಿದೆ, ಲೆಬನಾನನ್ನು ಅಧಿಕೃತವಾಗಿ ಒಂದು ಸೈನ್ಯ ಅಲ್ಲೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ. ಹೆಜ್ಬುಲ್ಲಾ ಅನ್ನೋದು 1982ರಲ್ಲಿ ಬಂದಿದ್ದು. ಅವರವರ ನಡುವೆ ಕಿತ್ತಾಟಗಳಿದೆ. ಈ ಕಾರಣಕ್ಕಾಗಿ ಲಿಟಾನಿ ನದಿಯಿಂದ 30 ಕಿಲೋಮೀಟರ್ ದೂರ ಹೋಗಬೇಕು ಎನ್ನುವಂಥದ್ದು ಒಪ್ಪಂದದ ಭಾಗ ಆಗಿತ್ತು. ಇವೆಲ್ಲದರ ಹೊರತಾಗಿ ಅದೆಲ್ಲವೂ ಕೂಡ ಆಗಲಿಲ್ಲ. ಮತ್ತೆ ಹೀಗಾಗಿ ಯುದ್ಧ ಶುರುವಾಗಿದೆ. ಏನಾಗುತ್ತೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ನೋಡೋಣ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಶ್ವೇತ ಭವನದಲ್ಲಿದ್ದಂತಹ ಭಾರತೀಯ ಮೂಲದ ಅಧಿಕಾರಿಯೊಬ್ಬರು ಇದೀಗ ಹೊರಗಡೆ ಹೋಗಿರೋದು, ಗುಡ್ ಬೈ ಆಗಿರೋದು. ಟ್ರಂಪ್ ಅವರ AI ನೀತಿಗಳ ರೂವಾರಿ ಶ್ರೀರಾಮ್ ಕೃಷ್ಣನ್ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. AI ನೀತಿಯ ರೂವಾರಿಯವರು ಭಾರತ ಮೂಲದ ಚೆನ್ನೈನವರು ಶ್ರೀರಾಮ್ ಕೃಷ್ಣನ್ ಹಿರಿಯ ನೀತಿಯ ಸಲಹೆಗಾರರಾಗೆಲ್ಲ ಕೆಲಸ ಮಾಡ್ತಿದ್ರು. ಇದೀಗ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಗ್ಗೆ ಅವರೆಲ್ಲ ಎಕ್ಸ್ ಖಾತೆಯಲ್ಲೆಲ್ಲ ಬರೆದುಕೊಂಡ್ರು. ಅಮೆರಿಕ ಜನರಿಗೆ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಒಂದು ಸಿಕ್ಕಂಥ ದೊಡ್ಡ ಗೌರವ ಇದು. ನಾನೊಂದು ಬ್ರೇಕ್ ತೆಗೆದುಕೊಳ್ತೀನಿ, ಅದಾದ ನಂತರ ಏನು ನೋಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಅಮೆರಿಕದ AI ಈ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿತ್ತು ಅದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಇವರೆಲ್ಲ ಕೆಲಸವನ್ನು ಮಾಡಿದ್ರು ಅಂತ. ಬಟ್ ಇದೀಗ ಅವರು ಬಾಹ್ಯ ಸಲಹೆಗಾರರಾಗಿ ಮುಂದುವರಿತಾರೆ ಅಂತ ಅಲ್ಲಿಯ ಒಬ್ಬರು ವ್ಯಕ್ತಿ ಹೇಳಿದ್ದಾರೆ. ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಇವರು ಎಲಾನ್ ಮಸ್ಕ್ ಅವರ ಜೊತೆಗೆ ಅತ್ಯಾತ್ಮೀಯರು. ಈ ಸ್ಥಾನಕ್ಕೆ ಬರಬೇಕಂದಾಗಲೂ ಕೂಡ ಎಲಾನ್ ಮಸ್ಕ್ ಅವರ ಪಾತ್ರ ಇತ್ತು. ಅವರು ಹಿಂದೆ ಟ್ವಿಟರನ್ನು ಖರೀದಿ ಮಾಡುವಂತಹ ಸಮಯದಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡಿದ್ರು, 5 ಜನರ ತಂಡದ್ದು. ಅದರಲ್ಲೂ ಕೂಡ ಈ ವ್ಯಕ್ತಿ ಇದ್ದರು. ಮತ್ತೊಂದು ಕಡೆ ಈ ಆರತಿ ಎನ್ನುವಂತಹ ಶ್ರೀರಾಮ್ ಕೃಷ್ಣನ್ ಅವರ ಹೆಂಡತಿ ಆರತಿ ಶ್ರೀರಾಮ್ ಕೃಷ್ಣನ್ ಏನಿದ್ದಾರೆ, ಅವರದ್ದು ಒಂದು ಪಾಡ್ಕಾಸ್ಟ್ ನಡೆಯುತ್ತೆ. ಆ ಪಾಡ್ಕಾಸ್ಟ್ಗೆ ಎಲಾನ್ ಮಸ್ಕ್ ಅವರು ಕೂಡ ಬಂದಿದ್ದರು. ಹೀಗಾಗಿ ಇವರು ಮತ್ತು ಅವರು ಅತ್ಯುತ್ತಮವಾದಂತಹ ಸ್ನೇಹ ಸಂಬಂಧವನ್ನು ಹೊಂದಿದ್ರು. ಹೀಗಾಗಿ ಏನಾಗುತ್ತೆ ಈ ವಿಚಾರದಲ್ಲಿ ಎನ್ನುವಂತಹ ಬೆಳವಣಿಗೆ ಸದ್ಯಕ್ಕಿದೆ. ರಾಷ್ಟ್ರೀಯ AI ನೀತಿ ಚೌಕಟ್ಟು ರೂಪಿಸುವಲ್ಲಿ ಮಹತ್ತರ ಪಾತ್ರವನ್ನೆಲ್ಲ ವಹಿಸಿದ್ರು. ಎಲಾನ್ ಮಸ್ಕ್ ಅವರಿಗೆ ಆಪ್ತರಾಗಿದ್ದರು. ಏನಾಗುತ್ತೆ ಈಗ ಅವರು ಹೇಳ್ತಿದ್ದಾರೆ ಬಾಹ್ಯ ಸಲಹೆಗಾರರಾಗಿ ಮುಂದುವರಿತಾರೆ ಅಂತ. ಬಾಹ್ಯ ಸಲಹೆಗಾರರಾಗಿ ಮುಂದುವರಿತಾರೋ ಅಥವಾ ಎಲಾನ್ ಮಸ್ಕ್ ಅವರ ಜೊತೆಗೆ ಅವರದ್ದು ಹೂಡಿಕೆಯೂ ಕೂಡ ಇದೆ ಅಂತ ಹೇಳ್ತಾರೆ. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರದ್ದೇ ಕಂಪನಿಗಳಲ್ಲಿ ಹೂಡಿಕೆ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಏನಾಗುತ್ತೆ ಆ ಬೆಳವಣಿಗೆ ನೋಡೋಣ.